4 ಲೇಬರ್ ಕೋಡ್, ವಿ.ಬಿ. ರಾಮ್ಜಿ ಕೃಷಿ ಮಸೂದೆ ಕಾಯ್ದೆ, ವಿದ್ಯುತ್ ಖಾಸಗೀಕರಣ, ಆಶಾ ಕಾರ್ಯಕರ್ತರ ಬೇಡಿಕೆ ಹೀಗೆ 10 ಹಲವು ಕೇಂದ್ರ ಸರ್ಕಾರದ ಕಾನೂನುಗಳ ವಿರುದ್ಧ ಇವತ್ತು ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತಿದೆ. ಸುಮಾರು 10ಕ್ಕೂ ಅಧಿಕ ಸಂಘಟನೆಗಳಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನೋಡ್ತಿರ್ಬೋದು ನೀವೀಗಾಗಲೇ ಅಂಬೇಡ್ಕರ್ ವೃತ್ತದ ಸುತ್ತ ಮಾನವ ಸರಪಳಿಯನ್ನು ನಿರ್ಮಿಸಿ ಒಂದು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಉರಿ ಬಿಸಿಲಿನಲ್ಲಿಯೂ ಸಹ ಆಶಾ ಕಾರ್ಯಕರ್ತರು ತಮ್ಮ ಕೆಲಸವನ್ನು ಬಿಟ್ಟು, ತಮ್ಮ ಕುಟುಂಬವನ್ನು ಬಿಟ್ಟು ಬೀದರ್ ನಗರದಲ್ಲಿ ನಗರದ ಪ್ರಮುಖ ವೃತ್ತ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಕೂತು ಹೋರಾಟವನ್ನು ಮಾಡ್ತಿದ್ದಾರೆ. ರೈತ ಸಂಘದವರಾಗ್ಬೋದು, ಅವರ ವಿವಿಧ ಬೇಡಿಕೆಗಳಾಗಿರ್ಬೋದು, ಕೃಷಿ ಮಸೂದೆ ಕಾನೂನನ್ನು ವಿರೋಧಿಸಿ ಆಗಿರ್ಬೋದು, ಹೀಗೆ 10 ಹಲವು ಕೇಂದ್ರ ಸರ್ಕಾರದ ಕಾನೂನುಗಳ ವಿರುದ್ಧ, ಕೆಲಸ ಕಾರ್ಯಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಉರಿ ಬಿಸಿಲಿನಲ್ಲಿಯೂ ಸಹ ಒಂದು ಹೋರಾಟಕ್ಕೆ ಕೂತಿದ್ದಾರೆ. ನಗರದ ಪ್ರಮುಖ ರಸ್ತೆಯನ್ನು ಬಂದ್ ಮಾಡಿ ಒಂದು ಹೋರಾಟವನ್ನು ನಡೆಸ್ತಿದ್ದಾರೆ. ನಾವಿಲ್ಲಿ ಏನು ಹೋರಾಟದ ಪ್ರಮುಖರನ್ನ ಮಾತಾಡಿಸ್ತಾ ಹೋಗ್ತೀವಿ. ಯಾಕೆ ಈ ಹೋರಾಟ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಈಗ ಮಾನವ ಸರಪಳಿ ನಿರ್ಮಿಸಿ ಒಂದು ದೊಡ್ಡ ಹೋರಾಟ ಮಾಡ್ತೀರಿ, ಯಾವ ಕಾರಣಕ್ಕೆ ಸರ್ ಈ ಹೋರಾಟಗಳೆಲ್ಲ? ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಹಿಳಾ ವಿರೋಧಿ, ರೈತ ವಿರೋಧಿ, ಕೂಲಿ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುವುದರ ಮುಖಾಂತರ ಈ ಕೇಂದ್ರದಿಂದ ಸರ್ಕಾರ 2014ರಿಂದ ಜನಪರ ಜನರ ವಿರುದ್ಧವಾಗಿ ನಡ್ಕೋತಾ ಇದೆ. ಯಾವ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜಾತಂತ್ರ ವ್ಯವಸ್ಥೆಯನ್ನು ಹುಟ್ಟಾಕಿದರೋ ಆ ವ್ಯವಸ್ಥೆಯ ವಿರುದ್ಧ ಈ ಕೇಂದ್ರ ಸರ್ಕಾರ ನಡ್ಕೋತಾ ಇದೆ. ಇವತ್ತು ರೈತ ವಿರೋಧಿಯ 3 ಕಾಯ್ದೆಯನ್ನು ತಂದು ಈ ರೈತರ ಬೆನ್ನನ್ನೇ ಮುರಿದಂತ ಕೇಂದ್ರ ಸರ್ಕಾರ, ಅದೇ ರೀತಿ ಇವತ್ತು ಮಹಿಳೆಯರ ಮೇಲೆ ಅವರು ಕೇವಲ ಸ್ವಲ್ಪ ಸಂಬಳದಲ್ಲಿ ಇವತ್ತು ದುಡಿತಾ ಇದ್ದಾರೆ. 10-12 ಸಾವಿರದಲ್ಲಿ ಅವರ ಬದುಕು ಸಾಗಿಸ್ಲಿಕ್ಕೆ ಸಾಧ್ಯನಾ? ಇವತ್ತು ಸುಮಾರು 14 ವರ್ಷಗಳಿಂದ ನಿಮ್ಮ ಪಗಾರ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ ಅವ್ರ ಮೇಲೆ ಮೋಸ, ಅನ್ಯಾಯ, ಅತ್ಯಾಚಾರವನ್ನ ನಿರಂತರವಾಗಿ ಮಾಡ್ತಾ ಇದೆ ಈ ಕೇಂದ್ರ ಸರ್ಕಾರ. ಅದಕ್ಕಾಗಿ ಇವತ್ತು ಮಾನವ ಸರಪಳಿ ಮಾಡೋದ್ರ ಮುಖಾಂತರ ಯಾವ ಕೇಂದ್ರ ಸರ್ಕಾರ ಇವತ್ತು ಆಶಾ ಕಾರ್ಯಕರ್ತರಾಗಿರಬಹುದು, ಇವತ್ತು ಬಿಸಿ ಊಟದ ಅಂಗನವಾಡಿ ಕೇಂದ್ರದಾಗಿರಬಹುದು, ಎಲ್ಲರೂ ಕೂಡ ಇವತ್ತು ಅವರ ಬದುಕು ಅಯೋಮಯವಾಗಿದೆ, ಅವರ ಬದುಕು ಚಿಂತೆಗೀಡು ಮಾಡಿದೆ. ಆದರೂ ಕೂಡ ಈ ಕುರುಡು ಸರ್ಕಾರ, ಈ ಹುಮ್ಮು ಸರ್ಕಾರ ಇವರ ಚರ್ಮವನ್ನು ದಪ್ಪವಾಗಿದೆ. ಇವತ್ತು ಬಡವರ ಕಡೆ ಕಿವಿ ಕೊಡ್ತಾ ಇಲ್ಲ, ಅವರ ಕಿವುಡಾಗಿದೆ ಇವತ್ತು. ಆ ಕಾರಣಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾವು ನೋಡಿರ್ಬೋದು ಆಕ್ರೋಶದ ನುಡಿಗಳಾಗಿವೆ. ಏನು ಇಲ್ಲೆಂತ ಹೋರಾಟಗಾರರ ಆಕ್ರೋಶದ ನುಡಿಗಳು, ಏನು ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನನ್ನು ಮಾಡ್ತಿದೆ, ಮಹಿಳಾ ವಿರೋಧಿ ಕಾನೂನನ್ನು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಈಗ ಹಿರಿಯ ಕಮ್ಯುನಿಸ್ಟ್ ನಾಯಕರಂತ ಬಾಬು ಹೊನ್ನ ಸರ್ ಇದ್ದಾರೆ, ಅವ್ರನ್ನೂ ಮಾತಾಡ್ತಾ ಹೋಗ್ತೀನಿ. ಸರ್, ಕೇಂದ್ರ ಸರ್ಕಾರದ ಹೋರಾಟ ಮಾಡಿದ್ದೀರಿ, ಸುಮಾರು 10ಕ್ಕೂ ಅಧಿಕ ಸಂಖ್ಯೆಗಳು ಬೆಂಬಲ ಕೊಟ್ಟಿದ್ದಾವೆ. ಯಾವ ಕಾರಣಕ್ಕೆ ಹೋರಾಟ, ಯಾವ ನೀತಿ ವಿರುದ್ಧ ಅಂತ? ಮೊದಲ ನಮ್ಮ ದೇಶದ ಸಾರ್ವಭೌಮತೆ ಇಲ್ಲ. ಸುಮಾರು ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಬಂದಾಗ ನಮ್ಮ ದೇಶದಲ್ಲಿ 200 ವರ್ಷವರೆಗೆ ಆದರು. ಈಗ ನಮ್ಮ ಕೇಂದ್ರ ಸರ್ಕಾರ 39 ದೇಶಗಳಿಗೆ ಒಪ್ಪಂದ ಮಾಡ್ಕೊಂಡಿದೆ. ಆ ಒಪ್ಪಂದದಲ್ಲಿ ರೈತ ವಿರೋಧಿ ಇದೆ, ಕಾರ್ಮಿಕ ವಿರೋಧಿ ಇದೆ. ಫಾರಿನ್ದು ಏನು ಬರ್ತದೆ ಅಮೇರಿಕಾದು, ಅದ್ರ ಮೇಲೆ 0 ಟ್ಯಾಕ್ಸ್, ನಮ್ಮದ ಮೇಲೆ ಹೋದ್ರೆ 18 ಅಂತ ಹೇಳತ್ತಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ನೀತಿ ಅನ್ನೋದ ಬಂಡವಾಳದ ಪರ ಅಲ್ಲದೆ ಕಾರ್ಪೊರೇಟ್ ಪರವಾಗ್ಯದ. ಒಂದನೇದು. ಎರಡನೇದು ಬೀಜ ಕಾಯ್ದೆ ಅಂತಂದಾರಲ್ಲ, ನಮ್ಮದು ರೈತರದ್ದು ಹಕ್ಕೆ ಕಸ್ಕೊಳ್ತಾರೆ. ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಆ್ಯಕ್ಟ್, ಪ್ರೈವೇಟ್ದಲ್ಲಿ ಎಲೆಕ್ಟ್ರಿಸಿಟಿ ಆ್ಯಕ್ಟ್, ಅದು ಕೂಡ ನಮ್ಮ ವಿರುದ್ಧ ಇದೆ. ಹೀಗಾಗಿ ಈ ಜನ ಏನು ನರೇಂದ್ರ ಮೋದಿಯವರು ಏನಿದ್ದಾರಲ್ಲ, ಅವರು ಪಾರ್ಲಿಮೆಂಟ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡಿದ್ರು. ಮೊನ್ನೆ ಉತ್ತರ ಕೊಡಬೇಕಾಗಿತ್ತು, ಉತ್ತರ ಕೊಡ್ತಾ ಇಲ್ಲ. ಎರಡನೇದಾಗಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಕೂಡ ಎಕಾನಮಿಕ್ ಪಾಲಿಸಿದಾಗ BJP ಪಾಲಿಸಿನೇ ಅಡಾಪ್ಟ್ ಮಾಡ್ಲತ್ತಾರ. ಈಗ ಮೊನ್ನೆ ನಾವು ನೋಡಿದೆವು ನಮ್ಮ ಯಾವುದೋ ಪಾಪ್ನಾಸ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಕೂಬವ್ರು ಏನು ಹೊಲಸು ಮಾತಾಡ್ತಾರೋ ಅವು ಪೊಲಿಟಿಷಿಯನ್ಗೆ ಅದು ಅಪ್ಲಿಕೇಬಲ್ ಆಗಲ್ಲ ಆ ರೀತಿ. ಆದರೆ ನಾವು ಹೇಳಬೇಕಂದ್ರೆ ಶಿವ ಏನಿದ್ದಾನೆ, ಶಿವ ಕಮ್ಯುನಿಸ್ಟ್, ಯಾಕಂದ್ರೆ ಪ್ರಾಪರ್ಟಿ ಲೆಸ್ ಜನ ಶಿವ, ಅದು ಶಿವನ ಭಕ್ತರು, ನಾವು ಕಮ್ಯುನಿಸ್ಟ್ದವ್ರು. ಆದರೆ ಇವ್ರು ಶಿವನ ಭಕ್ತದ ಜಗಳ ಏನು ಆಡತ್ತಾರ, ಅದಕ್ಕೆ ತಪ್ಪದ. ಈ ರೀತಿಯಾಗಿ ಇವತ್ತು ಸುಮಾರು 10-15 ಡಿಮಾಂಡ್ ತೊಗೊಂಡು ನಾವು ಫೈಟ್ ಮಾಡ್ತಾಯಿದ್ದೆವು. ನರೇಗಾ ವಾಪಸ್ ಮಾಡಿರಿ. ಜಿ ರಾಮ್ಜಿದಾಗ ಭಾಳಷ್ಟು ಗಫಲಾದರಿ, ಅವ್ರು ಹೇಳ್ತಾ ಇರ್ತಾರೆ ಜಿ ರಾಮ್ಜಿ ಅಂತೇಳಿ. ಜಿ ರಾಮ್ಜಿದಾಗ 125ದಿಂದ 60 ದಿನ ಅಂತೂ ಕೆಲಸನೇ ಕೊಡೋದಿಲ್ಲ. ಹೀಗಾಗಿ ಜಗತ್ತಿನಲ್ಲೇ ಫೇಮಸ್ ಆದಂಥ
ಏನು ನರೇಗಾ ಇತ್ತು ಅದು ತೆಗೆದು ಇವತ್ತು ಜೀರೋ ಎಂಪ್ಲಾಯ್ಮೆಂಟ್ ಹಳ್ಳಿದಾಗ ಕೊಡ್ತದ್ರೆ. ಈಗ ನಮ್ಮ ಜೊತೆಗೆ ಸೂಚಿದ ನಮ್ಮ ಮಹೇಶ್ ನಾಡಗೌಡ ಅಂತ ಮಾತಾಡ್ತಾರೆ. ಈಗಾಗಲೇ ನಮ್ಮ ಹಿರಿಯ ನಾಯಕರು ಹೇಳಿದಂಗೆ ಈ ಒಂದು ಹೋರಾಟ ಭಾಳ ಪ್ರಮುಖ ಹೋರಾಟ. ಇದು ಇಡೀ ದೇಶವ್ಯಾಪಿ ಸುಮಾರು 30 ಕೋಟಿ ಕಾರ್ಮಿಕರು ಇವತ್ತು ಬೀದಿ ಮೇಲಿದ್ದಾರೆ, ಕೆಲಸ ಬಂದ್ ಮಾಡಿದ್ದಾರೆ. ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನು 4 ಲೇಬರ್ ಕೋಡ್ಗಳನ್ನ ಜಾರಿ ಮಾಡಿದೆ, ಸುಮಾರು 44 ಕಾಯ್ದೆಗಳನ್ನ ರದ್ದುಗೊಳಿಸಿದ್ದಾರೆ. ಅವರು ಇಲ್ಲಿ ಕಾರ್ಮಿಕರ ಮೇಲೆ ಮಾಡಿರ್ತಕ್ಕಂಥ ದಾಳಿ ಇದು. ಅವರು ಯೂನಿಯನ್ ಕಟ್ಕೊಳ್ಳೋಂಗಿಲ್ಲ, 8 ತಾಸು ದುಡಿಮೆನೆ ತೆಗೆದಾಕ್ತಾರೆ. ಎಲ್ಲ ಹಕ್ಕುಗಳನ್ನು ಅವರಿಂದ ಮೊಟಕುಗೊಳಿಸಿ ಇವತ್ತು ಶ್ರೀಮಂತ ಬಂಡವಾಳಶಾಹಿಗಳಿಗೆ ಲಾಭ ಮಾಡ್ತಕ್ಕಂಥ ಕಾಯ್ದೆಗಳನ್ನ ಕೋಡ್ಗಳನ್ನ ತಂದಿದ್ದಾರೆ. ಇದನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತೀವಿ, ರಾಜ್ಯ ಸರ್ಕಾರಕ್ಕೂ ಎಚ್ಚರಿಸ್ತೀವಿ. ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬಾರ್ದು, ಆ ರೂಲ್ಗಳನ್ನ ಮಾಡಬಾರ್ದು ಅನ್ನೋದು ಮುಖ್ಯ ಉದ್ದೇಶ. ಇದರ ಹೊರತಿಗೆ ಏನು ಕಾರ್ಮಿಕರು ಇವತ್ತು ಒಕ್ಕೂಟ ಹೋರಾಟ ಮಾಡ್ತಾ ಇದ್ದಾರೆ, ಈ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು. ಮುಂದೆನೂ ಕೂಡ ಇಂಥ ಹೋರಾಟಗಳನ್ನ ಪ್ರಬಲ ಹೋರಾಟ ಬೆಳೆಸೋದ್ರ ಮೂಲಕ ಇವತ್ತು ಕೇಂದ್ರ ಕಾರ್ಮಿಕ ವಿರೋಧಿ ಎಲ್ಲ ನೀತಿಗಳನ್ನ ಸೋಲಿಸಬೇಕಂತೇಳಿ ಕಾರ್ಮಿಕರಲ್ಲಿ ಮನವಿ ಮಾಡಿಕೊಳ್ತೀವಿ. ಇದಿಷ್ಟು ಇಲ್ಲಿನ ಹೋರಾಟಗಾರರ ಮಾತಾಗಿತ್ತು. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನನ್ನು ತರ್ತಾ ಇದೆ, ಮಹಿಳಾ ವಿರೋಧಿ ಕಾನೂನನ್ನು ತರ್ತಿದೆ, 4 ಲೇಬರ್ ವಿರೋಧಿ ಕೋಡ್ಗಳನ್ನ ತರ್ತಿದೆ. ಇದೆಲ್ಲವೂ ಏನು ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗ್ತದೆ. ಆದ್ದರಿಂದ ಕೇಂದ್ರ ಸರ್ಕಾರ ಇದನ್ನು ಸರಿಪಡಿಸಬೇಕು. ಏನು ಬೀಜ ನೀತಿ ಅಂದರೆ ಬೇರೆ ಕಡೆಯಿಂದ ಎಕ್ಸ್ಪೋರ್ಟನ್ನು ಮಾಡ್ಕೊಳ್ಳೋ, ಇದರಿಂದ ನಮ್ಮ ರೈತರಿಗೆ ತೊಂದರೆ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳ್ತಿದ್ರೆ. ಅದೇ ರೀತಿ VB ರಾಮ್ಜಿ ಮೂಲಕ ರೈತರ ಏನು ಕೂಲಿ ದಿನಗಳನ್ನ ಕಸ್ಕೊಳ್ಳುತ್ತೆ, ಇಲ್ಲಿ ಕೆಲಸದ ದಿನಗಳನ್ನ ಕಲಿಸ್ಕೊಳ್ಳುತ್ತೆ. ಇದರಿಂದಾಗಿ 30 ಕೋಟಿಗೂ ಅಧಿಕ ಜನ ಕೆಲಸ ಇಲ್ಲದೆ ಜನರು ಕೂರೋ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿ ಈಗಾಗಲೇ ನೋಡ್ತಿರ್ಬೋದು ನೀವೀಗ. ಏನು ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದು ಜಮಾಯಿಸಿದ್ದಾರೆ, ಹೋರಾಟವನ್ನು ಮಾಡ್ತಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಗಾಗ್ತಿದ್ದಾರೆ. ಸರ್ಕಾರಗಳ ವಿರುದ್ಧ, ಪ್ರಭುತ್ವದ ವಿರುದ್ಧ ತಮ್ಮ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶನ ಹೊರಗಾಗ್ತಿದ್ದಾರೆ. ನಮಗೆ ಆಗುತ್ತಿರೋ ಅನ್ಯಾಯವನ್ನು ಸರಿಪಡಿಸಬೇಕು, ನಮಗೆ ಕನಿಷ್ಠ ಕೂಲಿ ವೇತನ ಆಗಿರ್ಬೋದು, ಬೇರೆ ಬೇರೆ ಕಾನೂನುಗಳನ್ನ ಸರ್ಕಾರ ಈ ಕೂಡಲೇ ಇದು ಮಾಡಬೇಕು, ಇಲ್ಲದಿರುವ ಕಾನೂನುಗಳನ್ನ ನೀಡಿ ನಮ್ಮ ಈಗಿರುವ ಕೆಲಸಗಳನ್ನ ಕಸ್ಕೋಬಾರ್ದು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಿಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.